ನೋಡಿ ಸಾರ್, ಉಡುಪಿಯಿಂದ ಬರೋ ಕುಂದಾಪುರ ಹೈವೇಲಿ ಈ ಥರ ಬೀಚ್ ಸೀನರಿ ಸಿಗುತ್ತೆ. ನೋಡಿ, ಎಂಜಾಯ್ ಮಾಡಿ, ಖುಷಿ ಪಡಿ. ಹೆಂಡತಿ ಮಕ್ಕಳನ್ನ ಕರ್ಕೊಬನ್ನಿ. ಬೀಚಿಗೆ ಏನೂ ಖರ್ಚಿಗಾಗಲ್ಲ. ಯಾಕೆ ಅಂತಂದರೆ ಇಲ್ಲಿ ಯಾರು ತಿಂಡಿ ಪಂಡಿ ಮಾಡೋರು ಯಾರೂ ಇಲ್ಲ, ಕಳ್ತನ ಮಾಡ್ಕೊಂತ ಯಾರೂ ಇಲ್ಲ. ನೋಡಿ, ತುಂಬ ಚೆನ್ನಾಗಿದೆ. ಅದರಲ್ಲೂ ಬೆಳಗ್ಗೆನೇ ಬಂದು ಕೂತ್ಕೊಬಿಟ್ರಂತೂ ಇನ್ನೂ ಮಜಾ ಇರ್ತದೆ. 8-9 ಗಂಟೆ ತನಕ. ಇಲ್ಲಾಂದರೆ ಸಂಜೆ 5 ಗಂಟೆ ಮೇಲೆ ಬಂದ್ರಂತೂ ಇನ್ನೂ ಸೂಪರಾಗಿದೆ. ಈಗ ಟೈಮು 3:15. ನಾನು ಈಗ ಮಡಿಕೇರಿ 2 ದಿನ ಮುಗಿಸ್ಕೊಂಡು, ಅದಕ್ಕಿಂತ ಮುಂಚೆ 30ನೇ ತಾರೀಕಲ್ಲಿ ಪಿಕಪ್ ಮಾಡಿ ಮೈಸೂರು 2 ದಿನ ಮುಗಿಸ್ಕೊಂಡು, ಈಗ ಮಡಿಕೇರಿ 2 ದಿನ ಮುಗಿಸ್ಕೊಂಡು ಮಂಗಳೂರಿಗೆ ಬಂದು, ಮಂಗಳೂರಿಂದ ರೋಡ್ ಚೆನ್ನಾಗಿದೆ ಅಂತೇಳಿ, ಸೇಮ್ ಡಿಸ್ಟೆನ್ಸು, ರೋಡ್ ಚೆನ್ನಾಗಿದೆ. ಒಂದು 150-200 ರೂಪಾಯಿ ಎಕ್ಸ್ಟ್ರಾ ಟೋಲ್ ಆಗುತ್ತೆ ಅಷ್ಟೇ. ಆ ಕಡೆಯಿಂದ ಕಾರ್ಕಳದ ಕಡೆಯಿಂದ ಬಂದರೆ 160 ರೂಪಾಯಿ ಆಗುತ್ತೆ. ಹಿಂಗೆ ಬಂದರೆ ಜಸ್ಟ್ 210 ರೂಪಾಯಿ ಆಗುತ್ತೆ. 100 ರೂಪಾಯಿ ಡಿಫ್ರೆನ್ಸ್. ಅದಕ್ಕೆ ರೋಡ್ ಚೆನ್ನಾಗಿದೆ ಅಂತ ಹಿಂಗೆ ಬಂದೆ. ನೋಡಿ ಎಷ್ಟು ಸೂಪರಾಗಿದೆ. ಲವರ್ಸ್ಗಳು ಕೂತ್ಕೋಬೋದು, ಫ್ಯಾಮಿಲಿ ಕೂತ್ಕೋಬೋದು, ಗಂಡ ಹೆಂಡತಿ ಕೂತ್ಕೋಬೋದು, ಹೆಂಡತಿ ಗಂಡ ಬೈಬೋದು, ಗಂಡಗೆ ಹೆಂಡತಿ ಬೈಬೋದು. ಮಕ್ಳಿಗೆ ಬೈಬೇಡಿ. ಮಕ್ಳಿಗೋಸ್ಕರ ಅಷ್ಟೆಲ್ಲ ಕಷ್ಟಪಟ್ಟು ನಾವು ಹಗಲು ರಾತ್ರಿ ದುಡ್ದು ಸಾಕ್ತಾ ಇರೋದು. ಬಟ್ ನಾವು ನಿಮ್ಗೆ ಹೇಳೋದಂದರೆ ಬೆಳಗ್ಗೆ 6 ಗಂಟೆಯಿಂದನೂ ರಾತ್ರಿ 10 ಗಂಟೆ ಗಾಡಿ ಓಡಿಸೋದು 300 ರೂಪಾಯಿನೇ. ಎಲ್ಲೋ ಒಬ್ಬೊಬ್ರು ಒಳ್ಳೆಯವರು ಬರ್ತಾರೆ, ಒಬ್ಬರು ಕೆಟ್ಟವ್ರು ಬರ್ತಾರೆ. ಎಲ್ಲರೂ ನಮಗೆ ದೇವರು ಅನ್ಬೇಕು, ಒಳ್ಳೆ ನಾವು ಕೆಲಸ ಮಾಡಬೇಕು, ಒಳ್ಳೆ ಸರ್ವಿಸ್ ಮಾಡಬೇಕು, ಒಳ್ಳೆ ಸರ್ವಿಸ್ ಕೊಡಬೇಕು. ಯಾಕೆ ಅಂತಂದರೆ ನಾವು ಸರ್ವಿಸ್ ಮೇಲೆ ಡಿಪೆಂಡ್ ಆಗೋದು. ಮತ್ತೆ ಅವ್ರು ಬರ್ಬೋದು. ನೋಡಿ, ಇಲ್ಲಿ ಹೋಗ್ತಾಯಿದ್ರೆ ನೋಡಿ ಫ್ಯಾಮಿಲಿ, ಇವ್ರಿಗೆ 2 ಸತಿ ಮಾಡಿದ್ದೀನಿ ಅಂದರೆ ಡ್ಯೂಟಿನ ಸರ್ವಿಸ್ ಕೊಟ್ಟಿದ್ದೀನಿ. ಒಂದು ಸರಿ ಅವ್ರ ಫ್ರೆಂಡ್ಸ್ಗಳು ಬಂದಿದ್ದರು, ಮತ್ತು ಅವ್ನ ಹೆಂಡತಿ ಗಂಡ ಹೆಂಡತಿ ಇಬ್ಬರು ಬಂದರು. ಈ ಸತಿ ನಾವು ಮಗಳು ಕರ್ಕೊಂಬಂದವ್ರೆ. 3 ಸರಿ ಸರ್ವಿಸ್ ಕೊಟ್ಟಿದ್ದೀನಿ. ಬಾಂಬೆ, ಅವನ ಹೆಂಡತಿ ಜೈಪುರು. ಅವಳು ಒಂದು ಕ್ವಶನ್ನ 50 ಸರಿ ಕೇಳ್ತಾಳೆ. ಗಾಡಿ ನಿಲ್ಲಿಸಿದ್ರು ಕೂಡ AC ಹಾಕು ಅಂತ ಹೇಳ್ತಾಳೆ. ಯಾವುದಕ್ಕೂ ಬೇಜಾರು ಮಾಡ್ಕೊತಾನೆ, ಯಾವುದಕ್ಕೂ ಕೋಪ ಮಾಡ್ಕೊತಾನೆ. ಡ್ಯೂಟಿ ಮಾಡಿ ಇವತ್ತು 5 ದಿನ ಪ್ಯಾಕೇಜ್ ಮುಗಿಸಿದ್ದೀನಿ. ಬಟ್ ಇವತ್ತಿಗೆ 4 ದಿನ. ಇವಾಗ ಗೋಕರ್ಣ ತೋರಿಸ್ಕೊಂಡು ಮುರುಡೇಶ್ವರ ಹೋಗಿ ಹಾಲ್ಟ್ ಆಗಬೇಕು ನನ್ನ ಡ್ಯೂಟಿ ಕ್ಲೋಸಲ್ಗೆ. ಬಟ್ ಆದರೂ ಕೂಡ ನಾಳೆನೂ ಕೂಡ ಅಲ್ಲೇ, ಯಾಕೆಂದರೆ ಈಗ ನಾನು ಆಗಲೇ ಆಲ್ಮೋಸ್ಟ್ ನಾನು 390-400 ಕಿಲೋಮೀಟ್ರ್ ತನಕ ಓಡಿಸ್ತೀನಿ. ಮತ್ತು ಪುನಃ ನಾನು ಶಿವಮೊಗ್ಗ ಮೇಲೆ ಆಗಲಿ, ಮಂಗಳೂರು ಮೇಲೆ ಆಗಲಿ ಮತ್ತೆ ನೈಟ್ ಹೋಗೋಕ್ಕೆ ಹಿಂಸೆ ಆಗುತ್ತೆ, ಟಯರ್ಡ್ ಆಗುತ್ತೆ. ಆ ಉದ್ದೇಶಕ್ಕೆ ಇಲ್ಲಿ ಆಲ್ಟ್ ಆಗ್ತಿದ್ದೆ. ಆಲ್ಟ್ ಆಗೋ ಜೊತೆಲೇ ಅವ್ರಿಗೂ ರೈಲ್ವೆ ಸ್ಟೇಷನ್ಗೆ ಬೆಳಗ್ಗೆ 10:10ವರೆಗಿದೆ ಏನೋ ಟ್ರೈನು ಬಿಟ್ಟು ಹೊಟ್ಟೋಗೋಣ. ಅವ್ರು ಏನಾರಾದರೂ ಕೂಡ ನಮಗೆ ನೆಕ್ಸ್ಟ್ ಟೈಮು ಅವ್ರ ಫ್ರೆಂಡ್ಸ್ ಅವ್ರನ್ನೇ ಕೊಡ್ತಾರೆ. ಸರ್ವಿಸ್ ಮಾತ್ರ ಚೆನ್ನಾಗಿ ಕೊಡಬೇಕು. ಯಾವುದೇ ಡ್ರೈವರ್ ಆಗಿರಲಿ, ನನ್ನ ಅಣ್ಣ ತಮ್ಮದಿರೇ, ನನ್ನ ಕೊಲೀಗ್ಸು, ಒಳ್ಳೆಯವರೇ ಆಗಲಿ ಕೆಟ್ಟವರಾಗಲಿ ಎಲ್ಲರಿಗೂ ಇದು ಮಾಡಿ. ಒಂದೊಂದು ಸತಿ ಬೇಜಾರಾಗ್ತದೆ. ಯಾಕೆ ಅಂತಂದರೆ ಬೇರೆಯವ್ರ ರೀತಿಯಲ್ಲಿ ಇನ್ನೊಂದು ಥರ ಮಾಡ್ತಾರೆ. ಆವಾಗ ನಮ್ಗೆ ಬೇಜಾರಾಗ್ತದೆ. ಡ್ಯೂಟಿ ಕೊಡೋರಿಂದ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಏನೂ ಮಾಡೋಕ್ಕಾಗಲ್ಲ. ಪರಿಸ್ಥಿತಿ, ಒತ್ತಡ, ಏನೂ ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್.